ಕಣಗಳ ನಡುವೆ ಆಕರ್ಷಣಾ ಬಲ ಇದೆ ಅನ್ನುವಂತಹ ದ್ರವ್ಯದ ಒಂದು ಗುಣವನ್ನು ಅಧ್ಯಯನ ಮಾಡೋಣ. ರಾಜೇಶ್, ನಿನಗೇನ ಪ್ರಶ್ನೆ ಇದೆಯಾ? ಸರ್, ಇದು ದ್ರವ್ಯದ ಕಣಗಳು ಹೇಗೆ ಒತ್ತೊತ್ತಾಗಿವೆ? ದ್ರವ್ಯದ ಕಣಗಳು ಹೇಗೆ ಜೋಡಣೆಗೊಂಡಿವೆ, ಒತ್ತೊತ್ತಾಗಿವೆಯೋ ಇಲ್ವೋ ಅನ್ನೋದು ನಿನ್ನ ಪ್ರಶ್ನೆ. ಈಗ ನಿಂದೇನಪ್ಪ ಉಲ್ಲಾಸ್? ಆಕರ್ಷಣೆ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾವು ನೋಡ್ಬೋದಾ ಸರ್? ಹಾಂ, ಖಂಡಿತ. ದ್ರವ್ಯದ ಕಣಗಳ ನಡುವೆ ಆಕರ್ಷಣಾ ಬಲ ಇರೋದ್ರಿಂದನೇ ದ್ರವ್ಯ 3 ಸ್ಥಿತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ: ಘನ, ದ್ರವ, ಅನಿಲ. ಘನದಲ್ಲಿ ಕಣಗಳು ಒತ್ತೊತ್ತಾಗಿ ಇರೋದ್ರಿಂದ ಅವುಗಳ ಕಣಗಳ ನಡುವೆ ಆಕರ್ಷಣಾ ಬಲ ಹೆಚ್ಚಿದೆ. ಅದೇ ರೀತಿಯಾಗಿ ದ್ರವದಲ್ಲಿ ಕಣಗಳು ಸ್ವಲ್ಪ ಸಡಿಲ ಜೋಡಣೆಯನ್ನು ಹೊಂದಿರೋದ್ರಿಂದ ಕಣಗಳ ನಡುವಿನ ಅಂತರನೂ ಕೂಡ ಸ್ವಲ್ಪ ಹೆಚ್ಚಾಗಿದೆ. ಅನಿಲದಲ್ಲಿ ಕಣಗಳು ಇನ್ನಷ್ಟು ದೂರ ಇರ್ತವೆ, ಆಕರ್ಷಣಾ ಬಲ ಇರೋದೇ ಇಲ್ಲ. ಈ ಉಲ್ಲಾಸ್, ನೀನು ಕೇಳಿದ್ಯಲ್ಲಪ್ಪ, ಅದಕ್ಕೊಂದು ಪ್ರಯೋಗ ಮಾಡೋಣ. ಈ ಪ್ರಯೋಗಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಈಗಾಗಲೇ ಇಲ್ಲಿ ಸಿದ್ಧ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲನೇದಾಗಿ ಮೊಳೆಗಳಿವೆ, ರಬ್ಬರ್ ಬ್ಯಾಂಡ್ ಇದೆ, ಹಾಗೆಯೇ ಚಾಕ್ ಪೀಸ್ ಇದೆ, ನೀರಿದೆ, ಸುತ್ತಿಗೆ ಇದೆ. ಈಗ ಉಲ್ಲಾಸ್, ನೀನು ಇದಕ್ಕೆ ನಿಧಾನವಾಗಿ ಹೊಡೆದಾಗ ಏನಾಗುತ್ತೆ ಅನ್ನೋದನ್ನು ನೋಡು. ನಿಧಾನಕ್ಕೆ. ಸರ್, ಪುಡಿ ಆಯಿತು. ಪುಡಿ ಆಯಿತು. ಹಾಗೆಯೇ ನಾನು ಈ ರಬ್ಬರ್ ಬ್ಯಾಂಡಿಗೆ ಅದೆಷ್ಟೇ ಹೊಡೆದ್ರೂ ಕೂಡ ಅದು ಈ ರೀತಿಯಾಗಿ ಚೂರಾಗಲ್ಲ. ಅದೇ ರೀತಿಯಾಗಿ ಕಬ್ಬಿಣದ ಮೊಳೆಗೆ ಎಷ್ಟೇ ಹೊಡೆದ್ರೂ ಕೂಡ ಅದು ಈ ರೀತಿಯಾಗಿ ಪುಡಿಯಾಗಿಲ್ಲ. ಇನ್ನಷ್ಟು ಜೋರಾಗಿ ಹೊಡೆದ್ರೆ ಕಬ್ಬಿಣದ ಮೊಳೆ ಬಾಗುತ್ತೆ, ಆದರೆ ಚೂರು ಆಗಲ್ಲ ಅನ್ನೋದು ಈ ಒಂದು ಪ್ರಯೋಗದಿಂದ ಗೊತ್ತಾಯಿತು. ಈಗ ನಾವು ದ್ರವಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಯೋಗನ ಮಾಡೋಣ. ನಾನು ಇದರ ಮೂಲಕ ನೀರನ್ನು ಬಿಡ್ತೀನಿ. ನೀನು ನಿನ್ನ ಬೆರಳಿಂದ ನೀರಿನ ಧಾರೆಯನ್ನು ಕತ್ತರಿಸಬೇಕು. ಕತ್ತರಿಸೋಕ್ಕಾಗುತ್ತಾ ಇಲ್ವಾ ನೋಡಬೇಕು. ಇದೇ ಥರ ಪುಡಿ ಆಗುತ್ತಾ ಅಂತ ನೀನು ಪ್ರಯತ್ನಿಸಬೇಕು. ನೋಡೋಣ. ಆಗ್ತಾ ಇದೆಯಾ? ನೀರನ್ನು ಚೂರು ಮಾಡೋಕ್ಕಾಯ್ತಾ? ಯಾಕಾಗಲಿಲ್ಲ ಅಂತಂದರೆ ನೀರಿನ ಕಣಗಳ ನಡುವೆ ಪರಸ್ಪರ ಆಕರ್ಷಣೆ ಇರೋದರಿಂದ ನೀನು ಅದನ್ನು ಕತ್ತರಿಸಲು ಪ್ರಯತ್ನಿಸಿದರೂ ಕೂಡ ಅದನ್ನು ಕತ್ತರಿಸೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿನೇ ನಾವು ನೀರಿನಲ್ಲಿ ಈಜ್ತೀವಿ. ಅದೇ ರೀತಿಯಾಗಿ ಮರಳಲ್ಲೋ ಮಣ್ಣಲ್ಲೋ ಈಜಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಕಣಗಳ ನಡುವಿನ ಜೋಡಣೆ ಅತ್ಯಂತ ಬಲಿಷ್ಠವಾಗಿರೋದ್ರಿಂದ, ಅವುಗಳ ನಡುವಿನ ಅಂತರ ಅತ್ಯಂತ ಕಡಿಮೆ ಇರೋದರಿಂದ, ಆಕರ್ಷಣೆ ಹೆಚ್ಚಿರೋದ್ರಿಂದ ಘನಗಳ ಮೂಲಕ ಈಜೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೌದಲ್ವಾ? ಹೌದು ಸರ್. ಮಕ್ಕಳೇ, ಈ ಪ್ರಯೋಗದಿಂದ ನಮಗೆ ತಿಳಿದು ಬರೋದೇನು ಅಂತ ಅಂದರೆ, ಕಣಗಳ ನಡುವೆ ಆಕರ್ಷಣಾ ಬಲ ಇದೆ. ಆ ಆಕರ್ಷಣಾ ಬಲ ವಸ್ತುವಿನಿಂದ ವಸ್ತುವಿಗೆ ಬದಲಾಗುತ್ತದೆ, ಹಾಗೆಯೇ ಸ್ಥಿತಿಯಿಂದ ಸ್ಥಿತಿಗೂ ಬದಲಾಗುತ್ತೆ ಅನ್ನೋದು ನಮಗೆ ಗೊತ್ತಾಯಿತು.